ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದರೆ ಬಿಎಂಟಿಸಿಯ ಉಗ್ರಾಣ ಮತ್ತು ಖರೀದಿ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ನಡೆದಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ 8 ಮಂದಿ ಅಧಿಕಾರಿ ಸಿಬ್ಬಂದಿಯನ್ನ ಸೇವೆಯಿಂದ ಅಮಾನತುಗೊಳಿಸಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, ಇದು ಬೇಲಿಯೇ ಎದ್ದು ಹೊಲ ಮೇಯ್ದಿರುವ ಕತೆ. ಬಿಎಂಟಿಸಿ ಬಸ್ಗಳಿಗೆ ಅಗತ್ಯವಿರುವ ಬಿಡಿ ಭಾಗಗಳ ಖರೀದಿಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದ್ದು, ಇದರಲ್ಲಿ ಭಾಗಿಯಾಗಿದ್ದ ಅಧಿಕಾರಿಗಳಿಗೆ ತನಿಖೆಯ ಉರುಳು ಸುತ್ತಿಕೊಂಡಿದೆ. ಅಕ್ರಮದಲ್ಲಿ ಪರೋಕ್ಷವಾಗಿ ಭಾಗಿಯಾಗಿ ಅಮಾನತುಗೊಂಡಿದ್ದವರ ಪೈಕಿ ಕೆಲವರು ಈಗಾಗಲೇ ಸೇವೆಗೆ ಮರಳಿದ್ದಾರೆ ಕೂಡ. ಬಿಡಿ ಭಾಗಗಳ ಖರೀದಿ ಪ್ರಕ್ರಿಯೆಯಲ್ಲಿ ಅಕ್ರಮದ ಸುಳಿವಿನ ಜಾಡು ಹಿಡಿದು ತನಿಖೆ ನಡೆಸುವಂತೆ ಸಂಸ್ಥೆಯ ನಿರ್ದೇಶಕ ಅಬ್ದುಲ್ ಅಹದ್ ಸೂಚಿಸಿದ್ದರು. ಅದರಂತೆ ತನಿಖೆ ನಡೆಸಿದ ಪ್ರಾಥಮಿಕ ತನಿಖೆಯಲ್ಲಿ ಕೆಲ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಸಂಸ್ಥೆಗೆ ವಂಚಿಸುತ್ತಿರುವುದು ಬಯಲಿಗೆ ಬಂದಿದೆ. ತಕ್ಷಣವೇ ಉಗ್ರಾಣ ಮತ್ತು ಖರೀದಿ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಕೆಲ ಅಧಿಕಾರಿ ಸಿಬ್ಬಂದಿಯನ್ನ ಸೇವೆಯಿಂದ ಅಮಾನತುಗೊಳಿಸಲಾಯಿತು. ಆ ಮೂಲಕ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಮತ್ತಷ್ಟು ವಂಚನೆ ಎಸಗಲು ಸಿದ್ಧತೆ ನಡೆಸಿದ್ದವರಿಗೆ ಕಡಿವಾಣ ಹಾಕಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಬಿಎಂಟಿಸಿಯ ಕೇಂದ್ರೀಯ ಉಗ್ರಾಣ ಮತ್ತು ಖರೀದಿ ಇಲಾಖೆಯಿಂದಲೇ ಬಸ್ಗಳಿಗೆ ಅಗತ್ಯವಿರುವ ಎಲ್ಲ ಬಿಡಿ ಭಾಗಗಳನ್ನು ಟೆಂಡರ್ ಮೂಲಕ ಖರೀದಿಸಲಾಗುತ್ತೆ. ಗುತ್ತಿಗೆದಾರರು ಕೇಂದ್ರೀಯ ಉಗ್ರಾಣಕ್ಕೆ ಬಿಡಿ ಭಾಗಗಳನ್ನು ಪೂರೈಸುತ್ತಾರೆ. ಆ ಬಳಿಕ ಉಗ್ರಾಣದಿಂದ ಎಲ್ಲ 50 ಡಿಪೋಗಳಿಗೆ ಅಗತ್ಯಕ್ಕೆ ಅನುಗುಣವಾಗಿ ಪೂರೈಸಲಾಗುತ್ತೆ. ಬಿಡಿ ಭಾಗಗಳ ಖರೀದಿಗಾಗಿಯೇ ಸಂಸ್ಥೆಯು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಿದೆ. ಆರೋಪಿತ ಅಧಿಕಾರಿ ಸಿಬ್ಬಂದಿ ಬಸ್ಗಳಿಗೆ ಅಗತ್ಯವಿಲ್ಲದಿದ್ದರೂ ಬಿಡಿ ಭಾಗಗಳನ್ನು ಖರೀದಿಸಿ ಗುತ್ತಿಗೆ ಕಂಪನಿಗಳಿಗೆ ಅನುಕೂಲ ಮಾಡಿಕೊಟ್ಟು ವೈಯಕ್ತಿಕವಾಗಿ ಲಾಭ ಮಾಡಿಕೊಂಡಿದ್ದಾರೆ. ಈ ಬಿಡಿ ಭಾಗಗಳು ಉಗ್ರಾಣದಲ್ಲೇ ಧೂಳು ತಿನ್ನುತ್ತಿದ್ದು ಸಂಸ್ಥೆಗೆ ನಷ್ಟ ಉಂಟಾಗಿದೆ. ಬಿಡಿ ಭಾಗಗಳ ಖರೀದಿ ಪ್ರಕ್ರಿಯೆಯಲ್ಲಿ ನಡೆದಿರುವ ಹಗರಣದ ತನಿಖೆಗೆ 3 ಅಧಿಕಾರಿಗಳನ್ನು ಒಳಗೊಂಡ ತನಿಖಾ ಸಮಿತಿಯನ್ನು ರಚಿಸಲಾಗಿತ್ತು. ಪ್ರಕರಣದ ಜಾಡು ಹಿಡಿದು ಹೊರಟ ತನಿಖಾಧಿಕಾರಿಗಳು ಖರೀದಿ ಪ್ರಕ್ರಿಯೆಯಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಗುತ್ತಿಗೆ ಕಂಪನಿಗಳಿಂದ ನಿರ್ದಿಷ್ಟ ಅಳತೆ ಮತ್ತು ಪ್ರಮಾಣದ ಬಿಡಿ ಭಾಗಗಳು ಬಾರದಿದ್ದರೂ ಬಿಲ್ ಪಾವತಿಸಲಾಗಿದೆ. 50 ಬಿಡಿ ಭಾಗಗಳು ಬಂದಿದ್ದರೂ 100ರ ಲೆಕ್ಕ ತೋರಿಸಲಾಗಿದೆ. ಬಿಡಿ ಭಾಗಗಳು ಉಗ್ರಾಣಕ್ಕೆ ಪೂರೈಕೆಯಾಗಿರುವುದಾಗಿ ದಾಖಲೆ ಸೃಷ್ಟಿಸಲಾಗಿದೆ. ಆದರೆ ಡಿಪೋಗಳಿಗೆ ಪೂರೈಸಿರುವುದಕ್ಕೆ ದಾಖಲೆಗಳೇ ಇಲ್ಲ. ಕೆಲ ಬಿಡಿ ಭಾಗಗಳನ್ನು ಖರೀದಿಯೇ ಮಾಡಿಲ್ಲ. ಆದರೂ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಅಕ್ರಮ ಎಸಗಲಾಗಿದೆ ಅಂತ ತನಿಖೆಯಲ್ಲಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ.